ದಾರಿಗೆ ಬೆಳಕು ಸತ್ಯವೇದವೇ. ಜಯಶ್ಯಾಮ್ ಜವದೊರೆ. ಅಧ್ಯಾಯ 4. ದೇವರು ಈ ಭೂಲೋಕಕ್ಕೆ 2 ದೊಡ್ಡ ಆಶೀರ್ವಾದಗಳನ್ನು ಅನುಗ್ರಹಿಸಿದ್ದಾನೆ. ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಭೂಲೋಕಕ್ಕೆ ಕೊಟ್ಟನು. 2. ಬೆಲೆ ಕಟ್ಟಲಾಗದಂಥ ಸಂಪತ್ತಾದ ಸತ್ಯವೇದವನ್ನು ಮಾನವನಿಗೆ ಅನುಗ್ರಹಿಸಿದನು. ವಿಕ್ಟೋರಿಯಾ ಮಹಾರಾಣಿಯನ್ನು ಆಫ್ರಿಕಾದ ಒಬ್ಬ ನಾಯಕನು ಸಂಧಿಸಿದನು. ಇಂಗ್ಲೆಂಡ್ ದೇಶದ ಹಿರಿಮೆಗೆ ಕಾರಣವೇನು ಎಂದು ರಾಣಿಯ ಬಳಿ ಪ್ರಶ್ನಿಸಿದಾಗ, ಸತ್ಯವೇದವ ಎಂದು ರಾಣಿಯವರು ಉತ್ತರವಿತ್ತು. ಆ ಸತ್ಯವೇದವನ್ನು ಎತ್ತಿ ತೋರಿಸಿದರು. ದ ಬುಕ್ ಅಕೌಂಟ್ಸ್ ಫಾರ್ ದಿ ಸುಪರ್ಮೇಸಿ ಆಫ್ ಇಂಗ್ಲೆಂಡ್. ಯೇಸು ಕ್ರಿಸ್ತನು ಹೀಗೆ ಹೇಳಿದನು, ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತಿರಲ್ಲ. ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವುದಗಳಾಗಿವೆ. ದಾವಿದನೆಂಬ ಅರಸನು ಸತ್ಯವೇದದಲ್ಲಿ ಹೀಗೆ ಹೇಳಿದ್ದಾನೆ, ಕರ್ತನ ವಿಧಿಗಳು ಯಥಾರ್ಥವಾದವುಗಳು, ಅವು ಕೇವಲ ನ್ಯಾಯವಾಗಿವೆ. ಅವು ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ ಅಪೇಕ್ಷಿಸತಕ್ಕವುಗಳು. ಅವು ಜೇನಿಗಿಂತಲೂ ಶೋಧಿಸಿದ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ಕೀರ್ತನೆಗಳು 19ರಲ್ಲಿ 9-10. ಕರ್ತನ ಶಿಷ್ಯನಾದ ಪೇತ್ರನು ಹೀಗೆ ಬರೆದನು, ಹಸುಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. 1ನೇ ಪೇತ್ರ 2:2. ಅಪೊಸ್ತಲನಾದ ಪೌಲನು ಹೀಗೆ ಬರೆದನು, ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಚ್ಚೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೆ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ಇಬ್ರಿಯ 4:12. ಅಬ್ರಹಾಂ ಲಿಂಕನ್ ಹೀಗೆ ಹೇಳಿಕೆ ನೀಡಿದ್ದಾನೆ, ಮಾನವನಿಗೆ ದೇವರು ಅನುಗ್ರಹಿಸಿದ ಅತಿ ದೊಡ್ಡ ಕೊಡುಗೆ ಸತ್ಯವೇದವೇ ಎಂಬುದಾಗಿ ನಾನು ನಿಶ್ಚಯಿಸಿದ್ದೇನೆ. ಗೋತೆ ಎಂಬುವರ ಹೇಳಿಕೆ, ನಾನು ಸೆರೆಮನೆಯಲ್ಲಿ ಬಂಧಿಸಲ್ಪಟ್ಟು ಅಲ್ಲಿ ಇಟ್ಟುಕೊಳ್ಳಲು ಒಂದು ಪುಸ್ತಕಕ್ಕೆ ಅನುಮತಿ ನೀಡುವುದಾದರೆ ನಿಶ್ಚಯವಾಗಿ ನಾನು ಸತ್ಯವೇದವನ್ನೇ ಆರಿಸಿಕೊಳ್ಳುವೆನು ಎಂದರು. ಮಾರ್ಟಿನ್ ಲೂಥರ್ ಅವರ ಹೇಳಿಕೆ, ಸತ್ಯವೇದವು ಪುರಾತನವಾದದಲ್ಲ, ನೂತನವಾದದ್ದು ಅಲ್ಲ, ಅದು ನಿತ್ಯವಾದದ್ದು ಎಂದು ಹೇಳುತ್ತಾರೆ. ಪ್ರಾಧ್ಯಾಪಕರಾದ ಫೆಟ್ಟಕ್ ಹೀಗೆ ಹೇಳಿಕೆ ನೀಡಿದ್ದಾರೆ, ಸತ್ಯವೇದವು ಮಕ್ಕಳ ಪ್ರಶ್ನೆಗೆ ಉತ್ತರ ನೀಡುತ್ತದೆ, ಜ್ಞಾನಿಗಳ ಜ್ಞಾನವನ್ನು ಹುಚ್ಚಾಗಿಸುತ್ತದೆ ಅಂದರು. ವಾಲ್ಟರ್ ಸ್ಕಾಟ್ ಅವರ ಹೇಳಿಕೆ ಹೀಗೆ ಕಾಣಲ್ಪಡುತ್ತದೆ, ಇವರು ಹೆಸರಾಂತ ಆಂಗ್ಲ ಭಾಷೆಯ ಬರಹಗಾರರು. ತನ್ನ ಮರಣದ ಸಮಯದ ಕೊನೆಯ ಗಳಿಗೆಯೂ ಮುನ್ನ ಪುಸ್ತಕವನ್ನು ತರುವಂತೆ ತನ್ನ ಮಗನಿಗೆ ಹೇಳಿದರು. ಮಗನು ಯಾವ ಪುಸ್ತಕವೆಂದು ಪ್ರಶ್ನಿಸಿದನು. ಪುಸ್ತಕವೆಂದು ಕರೆಯಲ್ಪಡಲು ಅರ್ಹತೆಯುಳ್ಳ ಪುಸ್ತಕ ಒಂದೇ ಒಂದು ಮಾತ್ರವೇ, ಆ ಪುಸ್ತಕವು ಸತ್ಯವೇದವೇ ಆಗಿರುತ್ತದೆ ಎಂದು ಉತ್ತರವಿತ್ತರು. ಸ್ವರ್ಜನ್ ಅವರ ಹೇಳಿಕೆ, ನಾನು 100ನೇ ಬಾರಿ ಸತ್ಯವೇದವನ್ನು ಓದುತ್ತಿರುವ ಈ ಸಮಯದಲ್ಲಿ ಮೊದಲನೇ ಬಾರಿ ಓದಿದಾಗ ನನಗೆ ಉಂಟಾದ ಸಂತೋಷಕ್ಕಿಂತಲೂ ಅತಿಯಾದ ಮಧುರವಾದ ಅನುಭವವನ್ನು ನನಗೆ ಉಂಟು ಮಾಡಿದೆ ಅಂದರು. ಭೂಮ್ಯಾಕಾಶಗಳು ಅಳಿದು ಹೋಗುವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ ಎಂದು ಯೇಸು ಕ್ರಿಸ್ತನು ಹೇಳಿದನು. ಹರಿದು ಹಾಕಲ್ಪಟ್ಟ ಸತ್ಯವೇದವು. ಒಂದು ಮಳಿಗೆ ಅಂಗಡಿಯ ಮಾಲೀಕನಿಗೆ ಸತ್ಯವೇದವು ದೊರಕಿತು. ಅದರ ಶ್ರೇಷ್ಠತೆಯನ್ನು ಆತನು ಅರಿಯದಿದ್ದ ಕಾರಣ ಅದರ ಹಾಳೆಗಳನ್ನು ಹರಿದು ಪೊಟ್ಟಣಗಳನ್ನು ಕಟ್ಟಲು ಉಪಯೋಗಿಸಿದನು. ಸತ್ಯವೇದವು ಹೀಗೆ ಹೇಳುತ್ತದೆ, ನನ್ನ ಬಾಯಿಂದ ಹೊರಟ ಮಾತು ನನ್ನ ಕಡೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ಯೆಶಾಯ 55:11. ಹಾಗೆ ಪೊಟ್ಟಣವನ್ನು ಸುತ್ತಿಕೊಟ್ಟ ಸತ್ಯವೇದದ ಒಂದು ಹಾಳೆಯು ಒಬ್ಬ ಮನುಷ್ಯನ ಕೈಗೆ ಸಿಕ್ಕಿತು. ಆ ಮನುಷ್ಯನು ಒಂದು ಕೊಲೆಯನ್ನು ಮಾಡಿದ ಕಾರಣ ನೆಮ್ಮದಿಯನ್ನು ಕಳೆದುಕೊಂಡು ಸುತ್ತುತ್ತಿದ್ದನು. ಅವನು ಆ ಹಾಳೆಯನ್ನು ತೆಗೆದು ಓದುತ್ತಿದ್ದಾಗ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ ಎಂಬ ವಚನವು ಅವನನ್ನು ಆಕರ್ಷಿಸಿತು. ಇಬ್ರಿಯ 9:22. ಆ ವಚನವು ಅವನಲ್ಲಿ ಕ್ರಿಯೆ ನಡೆಸಲು ಆರಂಭಿಸಿತು. ತನಗೆ ಪಾಪ ವಿಮೋಚನೆ ಇಲ್ಲ ಎಂದು ಹೇಳಿ ಕಣ್ಣೀರು ಸುರಿಸಿದನು. ತಿರುಗಿ ಅದೇ ಮಳಿಗೆ ಅಂಗಡಿಗೆ ಹೋಗಿ ಕೆಲವು ಪದಾರ್ಥಗಳನ್ನು ಕೊಂಡಾಗ ಇನ್ನೊಂದು ಸತ್ಯವೇದದ ಭಾಗವು ಅವನಿಗೆ ದೊರಕಿತು. ಆಸಕ್ತಿಯಿಂದ ಅದನ್ನು ಓದಲು ಆರಂಭಿಸಿದಾಗ, ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ.
1 ಯೋಹಾನ 1:7-10 ಎಂಬ ಭಾಗವನ್ನು ಓದಿದನು. ಈ ಇಂಪಾದ ವಚನಗಳು ಕತ್ತಲು ಕವಿದಿದ್ದ ಅವನ ಹೃದಯದಲ್ಲಿ ಬೆಳಕನ್ನು ತಂದಿತು. ರಕ್ಷಣೆಯನ್ನು ಹೊಂದಿಕೊಂಡನು. ಸತ್ಯವೇದದ ಹರಿದ ಆಳೆಗಳು ಕೂಡ ಒಬ್ಬ ವ್ಯಕ್ತಿಯನ್ನು ಕ್ರಿಸ್ತನ ಬಳಿಗೆ ನಡೆಸಲು ಪ್ರಭಾವಶಾಲಿಯಾಗಿದೆ. ಹೌದು, ಇದು ನಿಜ. ದೇವರ ವಾಕ್ಯವು ವ್ಯರ್ಥವಾಗಿ ಆತನ ಬಳಿಗೆ ಹಿಂದಿರುಗುವುದಿಲ್ಲ. ಸಮುದ್ರ ತೀರಕ್ಕೆ ಬಂದ ಸತ್ಯದೇವ ಒಮ್ಮೆ ಜರ್ಮನಿ ದೇಶವನ್ನು ಸೇರಿದ ಒಂದು ಹಡಗು ಸಮುದ್ರದಲ್ಲಿ ಮುಳುಗಿ ಹೋಯಿತು. ಎಲ್ಲರೂ ಸತ್ತರು. ಸಮುದ್ರದ ತೀರಕ್ಕೆ ತೇಲಿ ಬಂದ ಒಂದು ಶವದ ಉಡುಪಿನಲ್ಲಿ ಒಂದು ಹೊಸ ಒಡಂಬಡಿಕೆ ಇತ್ತು. ಅದನ್ನು ತೆರೆದು ನೋಡಿದಾಗ ಅದರ ಕಡೆಯ ಭಾಗದಲ್ಲಿ ಈ ಹೇಳಿಕೆ ಬರೆಯಲ್ಪಟ್ಟಿತು: ನನ್ನ ಹೆಸರು ರೋಡ್ ಮ್ಯಾನವಾರ್ಕ, ನಂಬರ್ 12, ಗೋಲ್ಡ್ ಬೀದ್, ಹಾಂಬೆರ್ಗ್ ನಗರ, ಜರ್ಮನಿ. ನಾನು ಹೊಸ ಒಡಂಬಡಿಕೆಯನ್ನು ಮೊದಲನೇ ಬಾರಿಗೆ ನನ್ನ ಸಹೋದರಿಯು ಕೇಳಿಕೊಂಡ ಕಾರಣ ಓದಲು ಆರಂಭಿಸಿದೆನು. ಎರಡನೇ ಬಾರಿ ದೇವರ ನ್ಯಾಯತೀರ್ಪಿಗೆ ಭಯಪಟ್ಟು ಓದಿದೆನು. ಮೂರನೆಯ ಬಾರಿ ಯೇಸುಕ್ರಿಸ್ತನ ಮೇಲೆ ಉಂಟಾದ ಪ್ರೀತಿಯ ನಿಮಿತ್ತ ಓದಿದೆನು. ನಾಲ್ಕನೆಯ ಬಾರಿ ಮತ್ತು ಇನ್ನು ಅನೇಕ ಬಾರಿ ಕ್ರಿಸ್ತನ ಮೇಲಣ ಪ್ರೀತಿಯ ಒತ್ತಾಯದಿಂದ ಓದಿದೆನು ಎಂದು ಬರೆಯಲ್ಪಟ್ಟಿತ್ತು. ಇದು ಎಂಥ ಉನ್ನತವಾದ ಮಾರ್ಪಾಟಲ್ಲವೇ? ತೆಗೆದು ಎಸೆಯಲ್ಪಟ್ಟ ಸತ್ಯವೇದವು. ಕೆಲವು ಸೈನಿಕರು ಒಂದು ಸಲ ರೈಲು ಗಾಡಿಯಲ್ಲಿ ಪ್ರಯಾಣ ಮಾಡುತ್ತಿದ್ದರು. ಎಲ್ಲರೂ ಸಂತೋಷದಿಂದ ಇದ್ದರು. ಆದರೆ ಅವರಲ್ಲಿ ಒಬ್ಬನು ಮಾತ್ರ ಒಂದು ಮೂಲೆಯಲ್ಲಿ ಕೂತುಕೊಂಡು ಸತ್ಯವೇದವನ್ನು ಓದುತ್ತಿದ್ದನು. ಇತರರಿಗೆ ಇದು ಕೋಪವನ್ನು ಉಂಟುಮಾಡಿತು. ಅವನ ಕೈಯಲ್ಲಿದ್ದ ಸತ್ಯವೇದವನ್ನು ಕಿತ್ತು ಓಡುತ್ತಿದ್ದ ರೈಲುಗಾಡಿಯಿಂದ ಹೊರಗೆ ಎಸೆದರು. ಆ ಕ್ರೈಸ್ತ ವೀರನಿಗೆ ಕೋಪ ಬರಲಿಲ್ಲ. ನಾನು ಸಾತ್ವಿಕನೂ ದೀನ ಮನಸ್ಸುಳ್ಳವನು ಆಗಿದ್ದೇನೆ ಎಂದು ಹೇಳಿದ ಯೇಸುಕ್ರಿಸ್ತನ ಭಕ್ತನಲ್ಲವೇ ಅವನು? ತನ್ನ ಹೃದಯದ ಚಿಂತೆಯನ್ನು ಶಾಂತ ರೀತಿಯಿಂದ ಅಡಗಿಸಿಕೊಂಡನು. ಕೆಲವು ದಿವಸಗಳ ನಂತರ ಟಪಾಲಿನ ಮೂಲಕ ಅವನ ಸತ್ಯವೇದದ ಜೊತೆಗೆ ಒಂದು ಪತ್ರವು ಅವನಿಗೆ ಬಂದು ತಲುಪಿತು. ಅಯ್ಯನವರೇ, ನಾನು ರೈಲ್ವೆ ಸಂಸ್ಥೆಯಲ್ಲಿ ಉದ್ಯೋಗದಲ್ಲಿರುವಾಗ ಒಬ್ಬ ಅಧಿಕಾರಿ ಒಂದು ಬಾರಿ ರೈಲು ಕಂಬಿಗಳ ನಡುವೆ ಒಂದು ಸತ್ಯವೇದವನ್ನು ಕಂಡು ಅದನ್ನು ತೆಗೆದುಕೊಂಡು ಹೋಗಿ ಓದಲಾರಂಭಿಸಿದೆನು. ಆ ಪುಸ್ತಕವು ಓದಲು ಇಂಪಾಗಿಯೂ ಆಶ್ಚರ್ಯಕರವಾಗಿಯೂ ಇತ್ತು. ಕ್ರಿಸ್ತನು ನನ್ನ ಜೀವಿತವನ್ನು ಮಾರ್ಪಡಿಸಿದನು. ನಿಮ್ಮ ಸತ್ಯವೇದದಲ್ಲಿ ನಿಮ್ಮ ವಿಳಾಸವು ಕಂಡುಬಂದ ಕಾರಣ ಅದನ್ನು ನಿಮಗೆ ಕಳುಹಿಸಿಕೊಟ್ಟಿದ್ದೇನೆ. ಕೃತಜ್ಞತೆಗಳು ಎಂದು ಆ ಪತ್ರದಲ್ಲಿ ಬರೆದಿತ್ತು. ಆ ಪತ್ರವನ್ನು ಓದಿದ ನಂತರ ದೇವರು ಯಾತಕ್ಕಾಗಿ ಸತ್ಯವೇದವನ್ನು ತನ್ನನ್ನು ಬಿಟ್ಟು ಅಗಲಿಸಿದನು ಎಂಬ ಕಾರಣವು ತಿಳಿಯಿತು. ಆ ಕೆಲವು ಕಾಲಗಳಲ್ಲಿ ಆ ಸತ್ಯವೇದವು ಸೈತಾನನನ್ನು ಸೋಲಿಸಿ ಒಂದು ಆತ್ಮವನ್ನು ಕರ್ತನ ಬಳಿಗೆ ನಡೆಸಿ ತಿರುಗಿ ಆ ಸೈನಿಕನ ಬಳಿಗೆ ತಿರುಗಿ ಬಂತು. ಇದು ಎಷ್ಟು ಸತ್ಯ! ಸತ್ಯವೇದವು ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ಯೆಶಾಯ 55:1. ಸತ್ಯವೇದದ ಉನ್ನತ ಕಾರ್ಯಗಳ ಅನುಭವಗಳನ್ನು, ಅದರ ಹೆಮ್ಮೆಯನ್ನು ಬರೆಯಲು ವಾರ್ತೆಗಳು ಸಾಲದು. ನೀನು ಒಬ್ಬ ವಿಶೇಷವಾದ ವ್ಯಕ್ತಿಯಾಗಬೇಕಾದರೆ ಆಸಕ್ತಿಯಿಂದ ಸತ್ಯವೇದವನ್ನು ಓದು. ಸತ್ಯವೇದವು ನಿನ್ನ ಕಾಲಿಗೆ ದೀಪವು, ನಿನ್ನ ದಾರಿಗೆ ಬೆಳಕು ಆಗಿರಲಿ. ಕೆಲವು ಆಲೋಚನೆಗಳು. ಯಾವಾಗಲೂ ಕೈಯಲ್ಲಿ ಸತ್ಯವೇದವನ್ನು ಅಥವಾ ಅದರ ಭಾಗದ ಪ್ರತಿಗಳನ್ನು ನಾವಿಟ್ಟುಕೊಳ್ಳುವುದು ಒಳ್ಳೆಯದು. ಸಮಯವು ನಮಗೆ ದೊರಕುವಾಗಲೆಲ್ಲ ಅದನ್ನು ಓದಬಹುದು. ಅಪೊಸ್ತಲರ ಕೃತ್ಯಗಳು 8:28ನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ: ಐಥಿಯೋಪ್ಯ ದೇಶದ ಒಬ್ಬ ಮನುಷ್ಯನು ಯೆರೂಸಲೇಮಿಗೆ ಬಂದು ತಿರುಗಿ ಹೋಗುತ್ತಿದ್ದಾಗ ತನ್ನ ರಥದಲ್ಲಿ ಕೂತುಕೊಂಡು ಯೆಶಾಯ ಪ್ರವಾದಿಯ ಗ್ರಂಥವನ್ನು ಓದುತ್ತಿದ್ದನು. ಅನ್ಯಮತಾವಲಂಬಿಯಾದ ಇವನಿಗೆ ಸತ್ಯವೇದದ ಮೇಲಿದ್ದ ಆಸಕ್ತಿಯನ್ನು ನೋಡಿದಿರಾ? ಆ ದಿನಗಳು ಕೆಟ್ಟವುಗಳಾಗಿವೆ. ಆದುದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ಎಫೆಸ 5:16. 1. ನಿನಗಾಗಿ ನಿನಗೆಂದು ಒಂದು ಸತ್ಯವೇದವನ್ನು ಸ್ವಂತವಾಗಿ ಇಟ್ಟುಕೋ. 2. ಪ್ರತಿದಿನ 1/4 ಗಂಟೆಯ ಕಾಲ ಸತ್ಯವೇದವನ್ನು ಓದುವುದಕ್ಕೆ ಸಮಯವನ್ನು ಕೊಡು. ಇಡೀ ದಿನದಲ್ಲಿ 90 ಕಾಲಗಳುಂಟು. ಅದರಲ್ಲಿ 1/4 ಗಂಟೆಯನ್ನು ಸತ್ಯವೇದ ಪಾರಾಯಣಕ್ಕಾಗಿ ಉಪಯೋಗಿಸಬಹುದಲ್ಲವೇ? ಹಾಗೆ ಮಾಡಿದ ಪಕ್ಷದಲ್ಲಿ ಕಾಲಕ್ರಮೇಣ ನೀನು ಸತ್ಯವೇದವನ್ನು ಅಧಿಕ ಸಮಯ ಓದಬೇಕೆಂದು ಇಷ್ಟಪಡುವಿ. 3. ಮುಂಜಾನೆ ಸತ್ಯವೇದ ಪಾರಾಯಣಕ್ಕೆ ಉತ್ತಮ ಸಮಯವಾಗಿರುತ್ತದೆ.
ಕಾರಣವೇನೆಂದರೆ ನಮ್ಮ ಮನಸ್ಸು ಪ್ರಶಾಂತವಾಗಿರುತ್ತದೆ. ಓದುವ ಭಾಗಗಳು ನಮ್ಮ ಮನಸ್ಸಿನಲ್ಲಿ ನೆಲೆಸಲು ಸಾಧ್ಯವಾಗುತ್ತದೆ. ನಿನ್ನ ವಿಶ್ರಾಂತಿಯ ಸಮಯವನ್ನು ಇದಕ್ಕಾಗಿ ಮೀಸಲಿಡು. ಓದಿದ ಭಾಗಗಳನ್ನು ಆಲೋಚಿಸು. 4. ನಿಧಾನವಾಗಿ ಧ್ಯಾನಿಸಿ ಸತ್ಯವೇದವನ್ನು ಓದು. ಓದಿದ ಭಾಗಗಳನ್ನು ಕರ್ತನೇ, ಸತ್ಯವೇದದ ರಹಸ್ಯಗಳನ್ನು ಅರಿತುಕೊಳ್ಳುವಂತೆ ನನ್ನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸು. ಸತ್ಯವೇದವನ್ನು ಬರೆದ ಪವಿತ್ರಾತ್ಮನು ಅದನ್ನು ನಮಗೆ ಬೋಧಿಸುವ ರೀತಿಯಲ್ಲಿ ಯಾವ ಮನುಷ್ಯನಿಂದಲೂ ಬೋಧಿಸಲು ಸಾಧ್ಯವಿಲ್ಲ. 6. ಸತ್ಯವೇದವು ನಿನಗಾಗಿಯೇ ಬರೆಯಲ್ಪಟ್ಟಿದೆ ಎಂಬುದನ್ನು ತಿಳಿದುಕೋ. ಎಚ್ಚರಿಕೆಯ ಶಬ್ದಕ್ಕೆ ಕಿವಿಗೊಡು. ವಾಗ್ದಾನಗಳನ್ನು ನಿನ್ನದಾಗಿಸಿಕೋ. 7. ಸತ್ಯವೇದವನ್ನು ಓದುವ ಸಮಯದಲ್ಲಿ ನಿನ್ನ ಕೈಯಲ್ಲಿ ಒಂದು ಲೇಖನಿಯನ್ನು ಇಟ್ಟುಕೋ. ಮುಖ್ಯವಾದ ಭಾಗಗಳನ್ನು ಗುರುತು ಮಾಡಿಕೋ. 8. ಸತ್ಯವೇದವನ್ನು ಓದಿದ ತರುವಾಯ ಮೊಣಕಾಲೂರಿ ದೇವರ ವಾಕ್ಯಕ್ಕಾಗಿ ಕೃತಜ್ಞತೆ ಸಲ್ಲಿಸು. ಅರ್ಥವಾಗದ ಭಾಗಗಳನ್ನು ಪ್ರಾರ್ಥನೆಯ ಮೂಲಕ ಕೇಳು. 9. ಆರಂಭದಿಂದ ಕೊನೆಯವರೆಗೂ ಬಿಡದೆ ಓದಿ ಮುಗಿಸು. ಮುಕ್ತಾಯ ಆದ ನಂತರ ತಿರುಗಿ ಓದಲು ಆರಂಭಿಸು. ಪ್ರತಿ ಸಲವೂ ಅದು ನೂತನವಾಗಿಯೂ ಇಂಪಾಗಿಯೂ ಆಶ್ಚರ್ಯಕರವಾಗಿಯೂ ಇರುವುದನ್ನು ನೀನು ಕಾಣುವಿ. 10. ಆದಷ್ಟು ಮಟ್ಟಿಗೆ ಸತ್ಯವೇದದ ವಚನಗಳನ್ನು ಮನದಟ್ಟು ಮಾಡಿಕೋ. ಜ್ಞಾಪಕದಲ್ಲಿ ಇಟ್ಟುಕೋ. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿಟ್ಟು ಕೊಂಡಿದ್ದೇನೆ. ಕೀರ್ತನೆ 119:11. ಎಣಿಸಲಾರದಂಥ ಆಶೀರ್ವಾದಗಳನ್ನು ಕರ್ತನು ನಿನಗೆ ಅನುಗ್ರಹಿಸುವನು. ಆಮೆನ್. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ
ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.